ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಡಿಸಿಎಂ ಡಿಕೆಶಿ ಅವರು ಕೊಟ್ಟಂತಹ ಡೆಡ್ಲೈನ್ ಮುಕ್ತಾಯ ಆಗಿರುವಂತಹ ಹಿನ್ನೆಲೆ ಬಿಬಿಎಂಪಿ ಅಧಿಕಾರಿಗಳು ಗುಂಡಿ ಮುಚ್ಚುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ರಜಾ ದಿನ ಇದ್ರೂ ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಫೀಲ್ಡ್ ಗಿಡಿದು ಕೆಲಸ ಮಾಡ್ತಾ ಇರುವಂತಹ ದೃಶ್ಯ ಬೊಮ್ಮನಹಳ್ಳಿ ವಲಯದ ಜೆಪಿ ನಗರದಲ್ಲಿ ಕಾಣಸಿಗ್ತಾ ಇದೆ. ನಾನೀಗ ಅದೇ ಜಾಗದಲ್ಲಿದ್ದೀನಿ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಇದು ಬೊಮ್ಮನಹಳ್ಳಿ ವಲಯದ ಜೆಪಿ ನಗರದ ನಂದಿನಿ ಜಂಕ್ಷನ್ ನ ಸಮೀಪದ ದೃಶ್ಯಾವಳಿಗಳು. ಇಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ಸಾಕಷ್ಟು ಸಮಯದಿಂದಲೂ ಕೂಡ ರಸ್ತೆ ಗುಂಡಿ ಬಿದ್ದಿತ್ತು. ಈ ವಲಯದಲ್ಲಿ ಸುಮಾರು 700 ರಿಂದ 800 ಗುಂಡಿಯನ್ನ ಮುಚ್ಚುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿರುವಂತದ್ದು. ಅದರ ಜೊತೆಗೆ ಗಮನ ಆಪ್ ನಲ್ಲೂ ಕೂಡ ಬಿಬಿಎಂಪಿಯ ಗಮನ ಆಪ್ ನಲ್ಲೂ ಕೂಡ 300 ರಿಂದ 400 ಗುಂಡಿಯಷ್ಟು ಕಂಪ್ಲೇಂಟ್ ಬಂದಿತ್ತು. ಆ ಎಲ್ಲ ಕಂಪ್ಲೇಂಟ್ ಅನ್ನು ಕೂಡ ಅಟೆಂಡ್ ಮಾಡುವಂತಹ ಕೆಲಸವನ್ನ ಮಾಡಿದ್ದೇವೆ ಅಂತ ವಲಯ ಆಯುಕ್ತರು ಕೂಡ ನ್ಯೂಸ್ ಫಸ್ಟ್ ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಅದಾದ ಬೆನ್ನಲ್ಲೇ ಪ್ರಮುಖವಾದ ನಂದಿನಿ ಜಂಕ್ಷನ್ ಅಂದ್ರೆ ಇದು ಬಹಳ ಮೈನ್ ಜಂಕ್ಷನ್. ಈ ಜಂಕ್ಷನ್ ನಲ್ಲಿ ಇರುವಂತಹ ಬಹಳ ದೊಡ್ಡದಾದ ಗುಂಡಿಯನ್ನ ಈಗ ಅದಕ್ಕೆ ಗುಂಡಿಯನ್ನ ಮುಚ್ಚುವಂತಹ ಕೆಲಸವನ್ನ ಈಗ ಮಾಡಿರುವಂತದ್ದು. ಡಿಸಿಎಂ ಕೊಟ್ಟಂತಹ ಡೆಡ್ಲೈನ್ ಕೂಡ ಮುಕ್ತಾಯ ಆಗಿದೆ. ಸಿಎಂ ಕೂಡ ಇದೇ ತಿಂಗಳು 20ನೇ ತಾರೀಕಿನವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿಟಿ ರೌಂಡ್ಸ್ ದಿನ ವಿವಿಧ ಕಾಮಗಾರಿಗಳನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಿಎಂ ಕೂಡ 20ನೇ ತಾರೀಕಿನ ಒಳಗಡೆ ರಸ್ತೆ ಗುಂಡಿಯನ್ನು ಮುಚ್ಚಬೇಕು ಅನ್ನುವಂತಹ ಡೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ರಜಾ ದಿನ ಕೂಡ ಈಗ ಕೆಲಸದಲ್ಲಿ ನಿರತರಾಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೊ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರತಿದಿನ ಕೂಡ ಒಂದೊಂದು ವಲಯದಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸ ನಡೀತಾ ಇತ್ತು. ವಲಯ ಆಯುಕ್ತರ ಹಾಗೆ ಸಂಬಂಧಪಟ್ಟಂತಹ ಚೀಫ್ ಇಂಜಿನಿಯರ್ ನೇತೃತ್ವದಲ್ಲಿ ಜೊತೆಗೆ ಸಿಬ್ಬಂದಿ ನೇತೃತ್ವದಲ್ಲಿ ಇಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸ ಆಗ್ತಾ ಇತ್ತು. ಅದೇ ರೀತಿ ಈಗಲೂ ಕೂಡ ನೂತನ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಡಿಸಿಎಂ ಕೊಟ್ಟಂತಹ ಡೆಡ್ಲೈನ್, ಸಿಎಂ ಕೊಟ್ಟಂತಹ ಡೆಡ್ಲೈನ್, ಇದೆರಡು ಡೆಡ್ಲೈನ್ ನ ತರಾತುರಿಯಲ್ಲಿ ಅದರ ಒಳಗಡೆ ಮುಗಿಸಲೇಬೇಕಾದಂತಹ ಕೆಲಸವನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ರಜಾ ದಿನ ಕೂಡ ಅಧಿಕಾರಿ ಮತ್ತೆ ಸಿಬ್ಬಂದಿ ಫೀಲ್ಡ್ ಗಿಳಿದು ಕೆಲಸ ಮಾಡ್ತಾ ಇರುವಂತಹ ದೃಶ್ಯಾವಳಿ ಜೆಪಿ ನಗರದಲ್ಲಿ ಕಾಣಸಿಗ್ತಾ ಇರುವಂತದ್ದು. ಕ್ಯಾಮರಾಮನ್ ಚಂದ್ರ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.